ಹಲೋ ಬೆಂಗಳೂರು. ಕೀಪ್ ಸ್ಮೈಲಿಂಗ್ ವಿತ್ ನಿಶಾತಂ ಜೊತೆ ನಿಮ್ಮ ಎಲ್ಲರಿಗೂ ಮತ್ತೊಂದು ಸತಿ ಸುಸ್ವಾಗತ. ನಮ್ಮ ಬೆಂಗಳೂರು ಅಂತ ಹೇಳೋದಕ್ಕೆ ಇಷ್ಟು ಸಂತೋಷ ಆಗುತ್ತೆ ಅಂತಂದರೆ ಅದು ಬರೀ ಒಂದು ಬ್ಯಾಂಗ್ಳೂರಿಯನ್ ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಇಷ್ಟು ಖುಷಿ ಆಗುತ್ತೆ ನಮಗೆ ನಮ್ಮ ಬೆಂಗಳೂರು ಅಂತ ಹೇಳೋದಕ್ಕೆ. ವಿ ಆರ್ ಸೋ ಲಕ್ಕಿ ಟು ಬಿ ಬಾರ್ನ್ ಇನ್ ದಿಸ್ ಸಿಟಿ. ಕರ್ನಾಟಕದಲ್ಲಿ ಈ ಬ್ಯಾಂಗ್ಳೂರಲ್ಲಿ ನಾವು ನಮ್ಮ ಬರ್ತ್ ತಗೊಂಡಿದ್ದೀವಿ. ನಾವು ತುಂಬ ಐ ಮೀನ್ ತುಂಬ ರಿಸ್ಪೆಕ್ಟ್ ಬ್ಯಾಂಗ್ಳೂರ್ ಸಿಟಿ ಅಂದರೆ. I just love Bangalore. I don't know why. I'm in love with Bangalore. We are lucky that we are born in Bangalore. I think ಬರೀ ನಮ್ಮ ಬೆಂಗಳೂರಿಯನ್ಸ್ ಕನೆಕ್ಟ್ ಮಾಡ್ತಾರೆ ನನ್ನ ಜೊತೆ ಈ ಮಾತಿಗೆ, that how much we love our Bangalore city. ಸೊ ಫ್ರೆಂಡ್ಸ್, ಇವತ್ತು ನಾನು ಇನ್ನೊಂದು ಕನ್ನಡದಲ್ಲಿ ನಾನು ಮಾಡ್ತಾ ಇದ್ದೀನಿ ನಂದು ಕುಕಿಂಗ್ ರೆಸಿಪಿ. ಅದೇನಂದರೆ ಇವತ್ತು ನಾನು ನೂಡಲ್ಸ್ ಮಾಡ್ತಾ ಇದ್ದೀನಿ. ವೈಟ್ ನೂಡಲ್ಸ್ ನನ್ನ ಸ್ಟೈಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾನು ಹೇಳ್ಕೊಡ್ತೀನಿ, ವೆರಿ ಈಸಿ. ಯು ಹ್ಯಾವ್ ಟು ಕೀಪ್ ದಿ ವೆಜಿಟೇಬಲ್ಸ್ ಕಟ್ ಅಷ್ಟೇ. ವೆಜಿಟೇಬಲ್ಸನ್ನು ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಟೈಮ್ಗೆ. ಇಲ್ಲಿ ನೋಡಿ, ನಮಗೆ 4 ಆನಿಯನ್ಸ್ ಬೇಕಿಲ್ಲಿ. ಆಮೇಲೆ ನಮಗೆ ಸ್ಪ್ರಿಂಗ್ ಆನಿಯನ್ಸ್ ಬೇಕು, ಮತ್ತು ನಮಗೆ ಕ್ಯಾರೆಟ್ ಮತ್ತು ಇದು ಬೇಕು, ಬೀನ್ಸ್ ನೋಡಿ, ಬೀನ್ಸ್ ಬೇಕು ನಮಗೆ. ಆಯಿತಾ? ಅದೆಲ್ಲ ವೆಜಿಟೇಬಲ್ಸ್ ಎಲ್ಲ ನಿಮಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ, ಸರಿನಾ? ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ವೆಜಿಟೇಬಲ್ಸ್ ತೊಗೊಳ್ಳಿ. ಸ್ವಲ್ಪ ಮನೆಯಲ್ಲಿ ಇಷ್ಟಪಡಲ್ಲ ಜಾಸ್ತಿ ವೆಜ್ಜೀಸ್, ಮಕ್ಕಳು ಇಷ್ಟಪಡಲ್ಲ. ಬಟ್ ಇನ್ ಮೈ ಫ್ಯಾಮ್ಲಿ, ಆಲ್ ಮೈ ಫ್ಯಾಮ್ಲಿ ಲವ್ ವೆಜಿಟೇಬಲ್ಸ್. ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಮ್ಮ ಹಸ್ಬೆಂಡ್, ನಾನು, ವಿ ಆಲ್ ಲವ್ ವೆಜಿಟೇಬಲ್ಸ್. ಅದಕ್ಕೆ ನಾನು ಆಲ್ರೆಡಿ ಕಟ್ ಮಾಡಿ ವಾಟ್ರಲ್ಲಿ ಸೋಕ್ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಮೈ ವೆಜಿಟೇಬಲ್ಸ್ ಆರ್ ಆಲ್ರೆಡಿ ಚಾಪ್ಡ್ ಆ್ಯಂಡ್ ರೆಡಿ. ಇವಾಗ ಬರೀ ಆನಿಯನ್ಸ್ ಚಾಪ್ ಮಾಡಿಕೊಂಡು ಜಟ್ಪಟಾಗಿ ನಾವು ಸ್ಟಾರ್ಟ್ ಮಾಡೋಣ, ಸರಿನಾ? ಯಾವ ನೂಡಲ್ಸ್ ಅಂತ ಗೊತ್ತಾಗಬೇಕಲ್ಲ, ಐಲ್ ಶೋ ಯು. ಇವತ್ತು ನಾವು ಪ್ರಾನ್ ನೂಡಲ್ಸನ್ನು ಮಾಡ್ತಾ ಇದ್ದೀವಿ. ಪ್ರಾನ್ ನೂಡಲ್ಸ್, ಸಿ ದಿಸ್, ಯು ಆರ್ ಮೇಕಿಂಗ್ ದಿ ಪ್ರಾನ್ ನೂಡಲ್ಸ್ ಟುಡೇ. ಸೊ ಪ್ರಾನ್ ನೂಡಲ್ಸ್ ಮಾಡ್ತಾ ಇದ್ದೀವಿ ಇವತ್ತು. ಓಕೆ, ಈ ಪ್ರಾನ್ ನೂಡಲ್ಸ್ ಮಾಡೋಣ. ಇನ್ ಮೈ ಫ್ಯಾಮ್ಲಿ, ಮೈ ಹಸ್ಬೆಂಡ್, ಮೈ ಚಿಲ್ಡ್ರನ್ ಲವ್ ಸೀ ಫುಡ್. ಆಮೇಲೆ ಇಲ್ಲಿ ನೋಡಿ, ನಮಗೆ ಏನು ಬೇಕಂದರೆ 4 ಆನಿಯನ್ಸ್ ತೋರಿಸ್ದೆ ನಾನು, ಈರುಳ್ಳಿ, ಮತ್ತು ನಮಗೆ ಬೆಳ್ಳುಳ್ಳಿ ಹ್ಯಾಂಡ್ ಫುಲ್ಲಾಗಿ ಬೇಕು. ನೋಡ್ತಾ ಇದ್ದೀರಾ? ಅಷ್ಟು ಅಲ್ಲ ನೋಡಿ, 1 ಫುಲ್ ಬೀಟ್ ದೊಡ್ಡದಿರೋದು, 1 ಫುಲ್ ಬೀಟ್. ಚಿಕ್ಕದಿದ್ರೆ 1 ಬೀಟ್ ಹಾಕಿ, ಇನ್ನೂ ಸ್ವಲ್ಪ, ಇನ್ನೂ 1-2 ಚಿಕ್ಕದು ಈ ಥರದ್ದು ಹಾಕ್ಕೊಳ್ಳಿ, ಸರಿನಾ? 1 ಫುಲ್ ಹ್ಯಾಂಡ್ ಫುಲ್ ಆಫ್ ಅದೇ 1 ಫುಲ್ ಬೀಟ್ ಅಷ್ಟೇ. 1 ಫುಲ್ ನೂಡಲ್ಸ್ ಮಾಡೋದಕ್ಕೆ ನೋಡಿ, ನನ್ನ ಹತ್ರ ವೀಟ್ ನೂಡಲ್ಸ್ ಇದೆ. ನಾನು ವೀಟ್ ನೂಡಲ್ಸನ್ನು ಮಾಡ್ತಾ ಇರೋದು. ಆನ್ಲೈನ್ ನಿಮಗೆ ಸಿಗ್ತಾ ಇದೆ. ನಾನು ಹೆಲ್ದಿ ಫುಡ್ ಪ್ರಿಫರ್ ಮಾಡ್ತೀನಿ ಮಕ್ಕಳಿಗೆ. ಅದಕ್ಕೆ ನಾನು ವೀಟ್ ನೂಡಲ್ಸೇ, ಹೋಲ್ ವೀಟ್. ಯಾವಾಗಲೂ ನೂಡಲ್ಸ್ ಮೇಲೆ ಹೋಲ್ ವೀಟ್ ಅಂತ ಬರೆದಿರಬೇಕು. 100% ಹೋಲ್ ವೀಟ್. ಬರೀ ISI ಮಾರ್ಕ್ಡ್ ಇರುತ್ತೆ ಅದು. ಬರೀ ಅದೇ ನೀವು ತಗೋಬೇಕು. ಎನಿ ಬ್ರ್ಯಾಂಡ್ ದಟ್ ಮೈಟ್ ಬಿ. ಆನ್ಲೈನ್ ಅಮೆಝಾನಲ್ಲಿ ನಿಮಗೆ ಸಿಗ್ಬಿಡುತ್ತೆ, ನೋ ಪ್ರಾಬ್ಲಮ್. ನಮಗೆ ಗ್ರೀನ್ ಚಿಲ್ಲೀಸ್ 1 2 3 4 5 6 ಗ್ರೀನ್ ಚಿಲ್ಲೀಸ್ ಅನ್ಕೋತಿರ್ಬೇಕು. ಗ್ರೀನ್ ಚಿಲ್ಲೀಸ್ ಹಾಕ್ತಾರೆ ನೂಡಲ್ಸಲ್ಲಿ. ನಂದು ಸ್ವಲ್ಪ ಡಿಫ್ರೆಂಟ್ ಇದೆ ಅನ್ನಲ್ಲ, ಇದೆ ಅದು. ಗ್ರೀನ್ ಚಿಲ್ಲೀಸ್ ಹಾಕಿ ಅದು ಹೇಗೆ ಆಗಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಮಗೆ ಬೇಕು ಬ್ಲ್ಯಾಕ್ ಪೆಪ್ಪರ್ 1 ಟೇಬಲ್ ಸ್ಪೂನ್ ಅಷ್ಟೇ, ಜಾಸ್ತಿ ತೊಗೊಬೇಡಿ, ಅದು ಹೀಟ್ ಕೊಡುತ್ತೆ ಬಾಯಲ್ಲಿ. 1/2 ಟೀ ಸ್ಪೂನ್ ಇದು ಬೆಳ್ಳುಳ್ಳಿ ಪೇಸ್ಟ್, ಯಾಕಂದರೆ ನಾವು ಆಲ್ರೆಡಿ ಇಲ್ಲೂ ತೊಗೊಂಡಿದ್ದೀವಿ, ಸರಿನಾ? ಮತ್ತು ನಮಗೆ ಜಿಂಜರ್, ಶುಂಠಿ 1/2 ಟೀ ಸ್ಪೂನ್ ಅಷ್ಟೇ. 1/2 ಟೀ ಸ್ಪೂನ್, ಜಾಸ್ತಿ ಬೇಡ. ಬಿಕಾಸ್ ಇದು ನನ್ನ ಸ್ಟೈಲಲ್ಲಿ, ನಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದೇ ನಾನು ಮಾಡ್ತಾ ಹೋಗ್ತೀವಿ, ನೀವು ನೋಡ್ಕೊಂಡು ಹೋಗಿ, ಸರಿನಾ? 1 by 1 ಅಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನಮಗೆ. ಇವಾಗ ಆನಿಯನ್ಸ್ ಚಾಪ್ ಮಾಡಿ ಫಟ್ಫಟಾಗಿ ನಾವು ಸ್ಟಾರ್ಟ್ ಮಾಡೋಣ. ಸಾರಿ, ಓಕೆ, ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಓಕೆ, ಈಗ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಕುಕಿಂಗ್. ಇಲ್ಲಿ ನೋಡ್ತಾ ಇದ್ದೀರಾ, ಇದು 1/2 ಕಪ್ ಇಂತ ಕಡಿಮೆ ಇದೆ. ಓಕೆ, ಆಯಿಲ್ನ ನಾವು ಪ್ಯಾನಲ್ಲಿ ಹಾಕೋಣ. ಈ ಆಯಿಲ್ ತುಂಬ ಇಂಪಾರ್ಟೆಂಟ್, ಸರಿನಾ? ಸೊ ನಾವು ಅಲ್ಲಿವರೆಗೂ ನಮ್ಮ ವೆಜಿಟೇಬಲ್ಸ್ ಅನ್ನು ಫ್ರೈ ಮಾಡ್ಕೊಳ್ಳೋಣ ಫಸ್ಟ್. ಓಕೆ,
ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್ ಆ್ಯಕ್ಚುಲಿ. ಸರಿನಾ? ಈ ವೆಜಿಟೇಬಲ್ಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟ್. ಅಷ್ಟೊತ್ತರಲ್ಲಿ ಆನಿಯನ್ಸನ್ನು ಚಾಪ್ ಮಾಡ್ಕೊಳ್ಳಿ ನೀವು. ಆನಿಯನ್ಸ್ ನನಗೆ ಸ್ಮಾಲ್ ಪಾರ್ಟಿಕಲ್ಸಲ್ಲಿ ಕಟ್ ಮಾಡಬೇಕು. ಸ್ಮಾಲ್ ಕ್ಯೂಬ್ಸ್ ಇದು ಕಟ್ ಮಾಡಬೇಕು ಆನಿಯನ್ಸ್. ಈ ಆನಿಯನ್ಸ್ ಚಾಪ್ ಆದಮೇಲೆ ನಾವು ನಮ್ಮದು ಹಸಿಮೆಣಸಿನ್ಕಾಯಿ ಇದೆಯಲ್ಲ ಅದು ಮತ್ತು ಬೆಳ್ಳುಳ್ಳಿ, ಫುಲ್ ಬೆಳ್ಳುಳ್ಳಿನ ಏನು ಮಾಡಬೇಕು ಅಂತ ಹೇಳ್ತೇನೆ ನಾನು. ಸರಿನಾ? ಇದು ರೆಡಿ ಇಟ್ಕೊಳ್ಳೋಣ. ಆನಿಯನ್ಸ್ನ, ಈರುಳ್ಳಿನ ರೆಡಿ ಇಟ್ಕೊಳ್ಳೋಣ. ಈರುಳ್ಳಿ ಆಗಿದೆ ನಮ್ಮದು. ಸರಿನಾ? ಲೆಟ್ ಅಸ್ ಕೀಪ್ ಇಟ್ ಅಸೈಡ್. ಒಕ್ಲಿ ಆರ್ ರುಬ್ಬೋದು ಸಮಥಿಂಗ್ ಇದಿರಬೇಕು. ಇದು ಗ್ರೀನ್ ಚಿಲ್ಲೀಸ್ ಫಸ್ಟ್ ಇದರಲ್ಲಿ ನಾವು ಇಷ್ಟು 1 2 3 4 5 6 ನಾವು ಸ್ಮಾಲ್ ಚಾಪ್ ಮಾಡ್ಕೊಳ್ಳೋಣ. ಇದನ್ನು ನಾವು ರುಬ್ಬಿಡೋಣ. ಸರಿನಾ? ಮತ್ತು ಗ್ರೀನ್ ಚಿಲ್ಲೀಸ್ ಇದು ಗ್ರೀನ್ ಚಿಲ್ಲೀಸ್ ಇದೆಯಲ್ಲ, ಗ್ರೀನ್ ಚಿಲ್ಲೀಸ್ ಕಟ್ ಮಾಡಿ ಈ ರುಬ್ಬೋದ್ರಲ್ಲಿ ಹಾಕಿಬಿಡಿ. 1 2 3 4 and 5. ಸರಿನಾ? ಇವಾಗ ನಮಗೆ ಅರ್ಜೆಂಟಾಗಿ ಇದರಲ್ಲಿ ನಾವು ವೆಜಿಟೇಬಲ್ಸ್ ಎಲ್ಲ ಇದನ್ನು ಮಿಕ್ಸ್ ಮಾಡಬೇಕು ನಾವು. ಓಕೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು. ಯಾಕಂದರೆ ಆಗಿನ ಕಾಲದಲ್ಲಿ ಎಲ್ಲ ಇದು ಮಾಡಿನೇ ಹಾಕ್ತಾ ಇದ್ದಿದ್ದು. ಈ ಟೇಸ್ಟ್ ಗ್ರೀನ್ ಚಿಲ್ಲಿ ಜೊತೆ ಅದು ಬೆಳ್ಳುಳ್ಳಿ ಟೇಸ್ಟ್ ಸ್ಮೆಲ್ ಹೇಗೆ ಬರ್ತಾ ಇದೆ ಗೊತ್ತಾ? ಮಾಡ್ತಾ ಇದ್ರೇ ತುಂಬ ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇದೆ. ಇದನ್ನು ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡಿಬಿಟ್ಟು ಇದರಲ್ಲಿ ವೆಜಿಟೇಬಲ್ಸ್ ಜೊತೆ ಹಾಕ್ಬಿಡಿ. ಅದು ಆವಾಗಲೇ ಅಂದ್ಕೊಳ್ಳಿ ಹೇಗಿರುತ್ತೆ ನಿಮ್ಮ ನೂಡಲ್ಸ್ ಅಂತ. ಸರಿನಾ? ಓಕೆ, ಆಗಿದೆ ನಮ್ಮದು. ಓಕೆ, ಇವಾಗ ಇರೋ ಸ್ವಲ್ಪ ನಮ್ಮ ಬೆಳ್ಳುಳ್ಳಿನ ನಾನು ಹೇಳಿದ್ದಲ್ಲ ಕಟ್ ಮಾಡ್ಕೊಳ್ಳೋಣ. ಸರಿನಾ? ಅದು ಆನಿಯನ್ ಜೊತೆ ಕಟ್ ಮಾಡ್ಕೊಳ್ಳೋಣ ನಾವು. ಇಲ್ಲಿ ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಮಾಲ್ ಪಾರ್ಟಿಕಲ್ಸಲ್ಲಿ. ಸರಿನಾ? ನೋಡ್ತಾ ಇರಿ ಇದನ್ನು, ಆಗಾಗ ನೋಡ್ತಾ ಇರಬೇಕು. ಇವಾಗ ಇದ್ರ ಒಳಗಡೆ ನಾವು ಹಾಕ್ಬಿಡೋಣ ಈ ನಮ್ಮ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲೀಸ್. ಆಯಿತಾ? ಮತ್ತು ನಿಮಗೆ ಟೇಸ್ಟ್ ಇನ್ನೂ ಜಾಸ್ತಿ ಬೇಕಂದರೆ ಗ್ರೀನ್ ಚಿಲ್ಲೀಸ್ ಎಲ್ಲ ಇನ್ನೂ ಜಾಸ್ತಿ ಬೇಕಂದರೆ ನೀವು ಟೇಸ್ಟ್ ನಂತರ ಹಾಕೋಬೋದು. ಹಾಗೇನೆಲ್ಲ ನಿಮಗೆ ಎಷ್ಟು ಜಾಸ್ತಿ ಖಾರ ಬೇಕಾ, ಹಸಿಮೆಣಸಿನ್ಕಾಯಿ ಇನ್ನೂ ಒಂದೆರಡು ಇನ್ಕ್ರೀಸ್ ಮಾಡ್ಕೊಳ್ಳಿ, ಏನಿಲ್ಲ ಅದರಲ್ಲಿ. ಸರಿನಾ? ಇವಾಗ ನಾವೇನು ಮಾಡೋಣ, ಇದು ನಮಗೆ ಪ್ರಿಪ್ರೇಷನ್ ಆಗ್ತಾ ಇದೆ. ಇದ್ರ ಮೇಲೆ ಸಾಲ್ಟ್ ಹಾಕಬೇಕು, ವೆರಿ ಇಂಪಾರ್ಟೆಂಟ್ ಥಿಂಗ್. ಇದ್ರ ಮೇಲೆ ಸಾಲ್ಟ್ ಹಾಕೋಣ. ಸಾಲ್ಟ್ ಹಾಕೋಣ. ಆಮೇಲೆ
ಬ್ಲ್ಯಾಕ್ ಪೆಪ್ಪರ್. ನಮ್ಮ ಬ್ಲ್ಯಾಕ್ ಪೆಪ್ಪರನ್ನು ಹಾಕೋಣ ನಾವು. ಓಕೆ, 1 ಟೀ ಸ್ಪೂನ್ ಫುಲ್ ಹಾಕಿ, ಸರಿನಾ. ಆಮೇಲೆ ನಮ್ಮ ಹತ್ರ ಇದೆ ಒಂದು ವೈಟ್ ಪೆಪ್ಪರ್ ಪೌಡರ್. ಸರ್ ಇದು ವೈಟ್ ಪೆಪ್ಪರ್ ಪೌಡರ್. ಇದನ್ನು 1 ಟೀ ಸ್ಪೂನ್ ಹಾಕಿ ಆಯಿತಾ. 1 ಟೀ ಸ್ಪೂನ್ ಹಾಕಿ ಅದನ್ನು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸ್ಪೈಸಸ್ ಸೇರಿ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಐ ಡೋಂಟ್ ನೋ ಹೌ ದಿ ನೂಡಲ್ಸ್ ವಿಲ್ ಬಿ ರಿಯಲಿ ಗುಡ್. ಇವಾಗ ನಿಮಗೆ ಒಂದು ಹೇಳ್ತೀನಿ ನಾನು, ಇದೇ ವೆಜಿಟೇಬಲ್ಸಲ್ಲಿ ನೀವು ಚೈನೀಸ್ ಇದು ಸ್ಮೆಲ್ ಬರ್ತಾ ಇದೆ. ಚೈನೀಸ್ ರೆಸ್ಟೋರೆಂಟ್ಸಲ್ಲಿ ಬರುತ್ತಲ್ಲ ಅಂತಹ ಸ್ಮೆಲ್ ಬರ್ತಾ ಇದೆ. ಸೊ ಈ ನಮ್ಮ ವೆಜಿಟೇಬಲ್ಸ್ ಚೆನ್ನಾಗಿ ಕುಕ್ ಆಗಾದ್ಮೇಲೆ ನಾವು ಇದೇ ಆಯಿಲಲ್ಲಿ ಸೇಮ್ ಆಯಿಲಲ್ಲಿ ನಾವು ನಮ್ಮ ಪ್ರಾನ್ಸ್ ನಾವು ಫ್ರೈ ಮಾಡ್ಕೋಬೇಕು, ಸರಿನಾ. ಪ್ರಾನ್ಸ್ ಮತ್ತು ಇನ್ನೊಂದು ಪ್ರಾನ್ಸ್ ಕಟ್ ಮಾಡ್ಕೋಬೇಕು ಸ್ವಲ್ಪ. ಸರಿ, ನಾವು ಕಟ್ ಮಾಡ್ಕೊಳ್ಳೋಣ. ಈ ಪ್ರಾನ್ಸನ್ನು ನಾವು ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡ್ಕೊಳ್ಳೋಣ, ಸರಿನಾ. ಯಾಕಂದರೆ ಬೈಟ್ಗೆ ಸಿಗ್ತಾ ಇರುತ್ತೆ. ಇಟ್ ವಿಲ್ ಬಿ ರಿಯಲಿ ಗುಡ್. ಫುಲ್ಲು ಹಾಕ್ತೀನಿ, ಅದನ್ನು ಒಂದು ಮಾಡ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹೋಗಿ. ನಾನು ಆಲ್ರೆಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಇದನ್ನು, ಸರಿನಾ. ಇಷ್ಟು ಪಾರ್ಟಿಕಲ್ಸಲ್ಲಿ, ಯಾಕಂದರೆ ಎವ್ರಿ ಬೈಟ್ಗೆ ಇದು ಸಿಗ್ತಾ ಇರುತ್ತೆ ನಮಗೆ. ಆ್ಯಂಡ್ ಇಟ್ ವಿಲ್ ಬಿ ರಿಯಲಿ ಯಮ್ಮಿ ಆ್ಯಂಡ್ ಡೆಲಿಷಿಯಸ್. ಒಂದರಲ್ಲಿ 2 ಮಾಡಿ ಸಾಕು, ಸರಿನಾ. ನೋಡಿ, ಈ ಥರ ಇರಬೇಕು ಪೀಸಸ್, ಸರಿನಾ. ನಮ್ಮ ವೆಜಿಟೇಬಲ್ಸ್ ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ನಾವು ಒಂದು ಬೌಲಲ್ಲಿ ಹಾಕೊಳ್ಳೋಣ. ಆರಾಮಾಗಿ ಎಲ್ಲ ವೆಜಿಟೇಬಲ್ಸ್ ಸೂಪರಾಗಿ ಒಳ್ಳೆ ಸಿಸ್ಲರಲ್ಲಿ ಕುಕ್ ಆಗುತ್ತಲ್ಲ ಆ ಥರ ಕುಕ್ ಆಗಿಬಿಟ್ಟಿದೆ. ಅದನ್ನು ನೀವು ಕಂಪ್ಲೀಟಾಗಿ ಪಿಕ್ ಮಾಡಿ ಈ ವೆಜಿಟೇಬಲ್ ಆಯಿಲ್ ಇದೆಯಲ್ಲ, ಈ ಆಯಿಲನ್ನು ನಾವು ಈ ಆಯಿಲಲ್ಲಿ ಇನ್ನೊಂದು ಚೂರು ನಾವು ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಈ ನಮ್ಮ ಪ್ರಾನ್ಸನ್ನು ಕಟ್ ಮಾಡಿ ಹಾಗೆ ನಾವು ಫ್ರೈಗೆ ಹಾಕ್ತಾ ಹೋಗೋಣ, ಸರಿನಾ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಪ್ರಾನ್ಸ್ನ ನಾವು ಸಪ್ರೇಟಾಗಿ ಫ್ರೈ ಮಾಡ್ತೀವಿ, ಫುಲ್ ಪ್ರಾನ್ಸ್. ಇದು ನಾನು ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ, ಸರಿನಾ. ಇದು ನೋಡಿ ಚೆನ್ನಾಗಿ ಕುಕ್ ಆಗ್ತಾ ಇದೆ ಪ್ರಾನ್ಸ್.
ಚೆನ್ನಾಗಿ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅಷ್ಟೊತ್ತು ನೀವು ಇದನ್ನು ಕುಕ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಕಾರ್ನ್ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಜಸ್ಟ್ ಟೇಕ್ ದಿಸ್ ಔಟ್. ಆಯಿತಾ? ಬಟ್ ಈ ಆಯಿಲ್ ನಮಗೆ ಮತ್ತೆ ಯೂಸ್ ಆಗುತ್ತೆ. ಈ ಆಯಿಲಲ್ಲೇ ನಾವು ಆನಿಯನ್ಸ್ ಫ್ರೈ ಮಾಡಬೇಕು. ಇವಾಗ ಈ ಆನಿಯನ್ಸನ್ನು ನಾವು ಚಾಪ್ ಮಾಡ್ಕೊಂಡಿದ್ದೀವಲ್ಲ, ಆನಿಯನ್ಸಲ್ಲಿ ಪ್ರಾನ್ಸ್ ಯಾವುದ್ರಲ್ಲಿ ನೀವು ಫ್ರೈ ಮಾಡ್ತೀರೋ ಅದೇ ಆಯಿಲಲ್ಲಿ ನೀವು ಆನಿಯನ್ಸ್ನ ಹಾಕ್ಕೊಳ್ಳಿ. ಪ್ರಾಪರ್ ಸೀ ಫುಡ್ ಬೇಕು ನಿಮಗೆ, ಪ್ರಾಪರ್ ನಿಮಗೆ ಚೈನೀಸ್ ಹೋಟೆಲ್ ಥರ ಟೇಸ್ಟ್ ಬೇಕಂದರೆ ಈ ಪ್ರಾನ್ ಆಯಿಲಲ್ಲೇ, ವೆಜಿಟೇಬಲ್ ಆಯಿಲಲ್ಲೇ ನೀವು ಇದನ್ನು ಮಿಕ್ಸ್ ಮಾಡಬೇಕು. ನೀವು ಮಾಡಿ ನೋಡಿ, ಆಮೇಲೆ ನೀವು ಕಮೆಂಟಲ್ಲಿ ಡೆಫಿನೆಟ್ಲಿ ನನಗೆ ಹೇಳ್ತೀರಾ. ಆಫ್ಟರ್ ಮೇಕಿಂಗ್ ಯು ವಿಲ್ ಡೆಫಿನೆಟ್ಲಿ ಕಮೆಂಟ್ ಮೀ ದಟ್ ಹೌ ಗುಡ್ ಇಟ್ ವಾಸ್. ಓಕೆ ಓಕೆ ಇದ್ರ ಜೊತೆ ನಾವು ಈ ಬೆಳ್ಳುಳ್ಳಿನ ಕೂಡ ಸ್ಮಾಲ್ ಪೀಸಸ್ ಮಾಡಿ ಹಾಕಿದ್ವಿ, ನೋಡ್ತಾ ಇದ್ದೀರಾ. ಅದು ಮರಿಬೇಡಿ ಆಯಿತಾ. ಒಂದು 4-5 ಪೀಸಸ್ನ ಎತ್ಕೊಂಡು ಬೆಳ್ಳುಳ್ಳಿದು, ಗಾರ್ಲಿಕ್ದು ಅದು ಚಾಪ್ ಮಾಡಿ ಹಾಕಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಆಯಿತಾ. ಇವಾಗ ಇಷ್ಟೆಲ್ಲ ಆಗ್ತಾ ಇರುತ್ತಲ್ಲ, ಇವಾಗ ನೀವೇನು ಮಾಡಿ, ಈ ಪ್ರಾನ್ಸ್ ಇದೆಯಲ್ಲ, ಈ ಪ್ರಾನ್ಸಲ್ಲಿ ನಾವು ಮ್ಯಾರಿನೇಷನ್ ಮಾಡಿಬಿಡೋಣ. ಓಕೆ, ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದೆ ನಮ್ಮ ಹತ್ರ, ಅದು ಸ್ವಲ್ಪ ಹಾಕೊಳ್ಳಿ. 1/2 ಟೀ ಸ್ಪೂನ್ ಸಾಕು. ಯಾಕಂದರೆ ನಿಮ್ಮ ಹತ್ರ ಎಷ್ಟಿದೆಯೋ ಪ್ರಾನ್ಸ್ ಅದ್ರ ಮೇಲೆ. ನನ್ನ ಹತ್ರ ಇದ್ದಿದ್ದು 1/2 kg. ಸ್ವಲ್ಪ ನಾನು ಇದಕ್ಕೆ ಹಾಕಿದ್ದೀನಿ, ಸ್ವಲ್ಪ ನಾನು ಫ್ರೈ ಮಾಡ್ತಾ ಇದ್ದೀನಿ, ಸರಿನಾ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್, ಇದು ಕಾರ್ನ್ಫ್ಲವರ್ ಹಾಕೊಳ್ಳಿ 1 ಟೇಬಲ್ ಸ್ಪೂನ್ ಫುಲ್. ಓಕೆನಾ, 1 ಟೇಬಲ್ ಸ್ಪೂನ್ ಫುಲ್ ಕಾರ್ನ್ಫ್ಲೋರ್. ವೈಟ್ ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ಸರಿನಾ. ಆಮೇಲೆ ನಾವು ಹಾಕೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ. ಇಲ್ಲಿ ನೋಡಿ, ಇದು ನಮ್ಮ ಬೆಳ್ಳುಳ್ಳಿ ಗಾರ್ಲಿಕ್ ಪೇಸ್ಟ್, ಸರಿನಾ. ಮತ್ತು ನಾವು ಹಾಕೋಣ ನಮ್ಮ ಜಿಂಜರ್ ಪೇಸ್ಟ್ ಸ್ವಲ್ಪ, ಅಷ್ಟೇ. ಸಾಲ್ಟ್ ಹಾಕೊಳ್ಳಿ, ಡೋಂಟ್ ಫರ್ಗೆಟ್ ಟು ಆ್ಯಡ್ ಸಾಲ್ಟ್. ಸರಿನಾ. ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ, ಅದೇನಿಲ್ಲ, ರೆಡ್ ಚಿಲ್ಲಿ ಪೌಡರ್. ಓಕೆ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀವಿ. ಆನಿಯನ್ಸ್ನ ನೋಡ್ತಾ ಇರಿ, ತುಂಬ ಗೋಲ್ಡನ್ ಬ್ರೌನ್ ಅಲ್ಲ, ಬಟ್ ಸ್ವಲ್ಪ ಲೈಟ್ ಬ್ರೌನ್ ಆಗಿ ಆಗಬೇಕು ನಿಮ್ಮ ಆನಿಯನ್ಸ್, ಸರಿನಾ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಇದು ಮ್ಯಾರಿನೇಟ್ ಆಗಿದೆ, ನಾವು ಒಂದು 10-15 ಮಿನಿಟ್ಸ್ ಇಟ್ಬಿಡೋಣ ಹೀಗೇನೆ, ಸರಿನಾ. ಈ ಸ್ಪ್ರಿಂಗ್ ಆನಿಯನ್ಸ್ನ ಇವಾಗ ನಾವು ಕಟ್ ಮಾಡಿ ವಾಶ್ ಮಾಡ್ಕೊಳ್ಳೋಣ.
ನಮ್ಮ ಆನಿಯನ್ಸ್ ಫ್ರೈ ಆಗೋವರೆಗೂ ವಿಲ್ ಕಟ್ ಆ್ಯಂಡ್ ವಾಶ್ ದಿಸ್. ಓಕೆ, ಚೈನೀಸ್ ಡಿಶ್ ಅಂದರೆ ಇದು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಫ್ರೈ ಆಗ್ತಾ ಇರಲಿ. ನಾವು ಅಷ್ಟೊತ್ತರಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಸರಿನಾ? ಲೆಟ್ ಅಸ್ ಕ್ಲೀನ್ ಆಲ್ ದಿಸ್. ಅವಾಗವಾಗ ಕುಕ್ಕಿಂಗ್ ಮಾಡೋವಾಗಲೂ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್. ಆಸ್ ಐ ಆಲ್ವೇಸ್ ಟೆಲ್ ಯು, ಹೈಜೀನ್ ತುಂಬ ಇಂಪಾರ್ಟೆಂಟು. ಹೈಜೀನ್ ಮಾತ್ರ ಬಿಟ್ಕೊಡ್ಬಾರ್ದು, ಏನಾದರೂ ಆಗಲಿ ಹೈಜೀನ್ ಇರಬೇಕು ಎಲ್ಲ. ವಿ ಹ್ಯಾವ್ ಟು ಕೀಪ್ ಕ್ಲೀನಿಂಗ್ ಎವ್ರಿಥಿಂಗ್. ನಮ್ಮ ಆನಿಯನ್ಸ್ ಬ್ರೌನ್ ಆಗಿಬಿಟ್ಟಿದೆ. ಇವಾಗ ನಾವು ಇದು 1/2 ಟೀ ಸ್ಪೂನ್ ಇದು ಬೆಳ್ಳುಳ್ಳಿ ಪೇಸ್ಟ್, 1/2 ಟೀ ಸ್ಪೂನ್ ಸಾಕು. ಓಕೆ, ಜಾಸ್ತಿ ಬೇಡ. ಮತ್ತು ಇದ್ರದ್ದು ಶುಂಠಿ ಪೇಸ್ಟ್ 1/2 ಟೀ ಸ್ಪೂನು, ಸರಿನಾ? ಬರೀ ಹಾಫ್ ಹಾಕಿ ಸಾಕು. ಯಾಕಂದರೆ ನಾವು ಬೆಳ್ಳುಳ್ಳಿದು ಅದು ಕುಟ್ನಿಯಲ್ಲಿ ಅದು ಇದು ಮಾಡಿನೂ ಹಾಕಿದ್ದೀವಿ, ರುಬ್ಬಿ ಹಾಕಿದ್ದೀವಿ, ಮತ್ತು ಚಾಪ್ ಮಾಡಿ ಹಾಕಿದ್ದೀವಿ ಆನಿಯನ್ಸಲ್ಲಿ. ಅದಕ್ಕೆ 1/2 ಟೀ ಸ್ಪೂನ್ಗಿಂತಲೂ ಕಡಿಮೆ ಹಾಕಿ. ಯಾಕಂದರೆ ಹೈ ಸ್ಮೆಲ್ ಏನು ತುಂಬ ಜಾಸ್ತಿ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಓಕೆ, ಎಲ್ಲ ಒಂದು ಮಾಡ್ರೇಟ್ ಆಗಿ ಇರಬೇಕು, ಬ್ಯಾಲೆನ್ಸ್ ಇರಬೇಕು ಎಲ್ಲ ಮಸಾಲೆಗಳಲ್ಲಿ, ಸರಿನಾ? ಇಷ್ಟೇ. ಇವಾಗ ನಾವೇನು ಮಾಡಬೇಕಂದ್ರೆ ಇದು ಎಲ್ಲ ನಾವೇನೇನು ಮಾಡಿಟ್ಟಿದ್ದೀವೋ ಇವಾಗ ಅದೆಲ್ಲ ಮಿಕ್ಸ್ ಮಾಡಿಬಿಡಬೇಕು. ನೋಡಿ, ಇದನ್ನು ನಾವು ಫ್ರೈ ಮಾಡಿದ್ವಿ ಆಲ್ರೆಡಿ. ಇದು ನಾವು ಹಾಕೊಳ್ಳೋಣ. ವೆಜಿಟೇಬಲ್ಸ್ ಫ್ರೈ ಮಾಡಿಟ್ಟಿದ್ವಲ್ಲ ಅದು ಹಾಕೊಳ್ಳಿ. ನಿಮ್ಮ ಪ್ರಾನ್ಸ್ ವಿಚ್ ಯು ಹ್ಯಾಡ್ ಆಲ್ರೆಡಿ ಫ್ರೈಡ್ ಅದು ಹಾಕೊಳ್ಳಿ, ಸರಿನಾ? ಇದು ಎಲ್ಲ ಸೇರಿಸಿ ಒಂದ್ಸತಿ ಸಾಲ್ಟ್ ಟೇಸ್ಟ್ ಮಾಡಿ ನೋಡಿ, ಸರಿನಾ? ಇಲ್ಲಿ ಪಕ್ಕದಲ್ಲಿ ನೀರು, ನೂಡಲ್ಸ್ ಬಾಯ್ಲ್ ಮಾಡೋಕ್ಕೆ ನೀರಿಟ್ಟಿದ್ದೀನಿ ಸ್ಟವ್ ಮೇಲೆ, ಸರಿನಾ? ಬಾಯ್ಲ್ಗೆ ಬಂದ ತಕ್ಷಣ ವಾಟರ್ ನಮ್ಮ ನೂಡಲ್ಸನ್ನು ಒಳಗಡೆ ಹಾಕ್ಬಿಡೋಣ ನೀರಲ್ಲಿ, ಸರಿನಾ? ಲೆಟ್ ಇಸ್ ಮಿಕ್ಸ್ ಆಲ್ ದಿಸ್. ಓವರ್ ಕುಕ್ ಮಾಡಬೇಡಿ ವೆಜಿಟೇಬಲ್ಸ್, ಎಲ್ಲ ಬ್ರೇಕ್ ಆಗಿಬಿಟ್ರೆ ನೂಡಲ್ಸು ರೆಸ್ಟೋರೆಂಟ್ ಸ್ಟೈಲ್ ಬೇಕಂದರೆ ನಿಮಗೆ ಆ ಥರ ಬರಲ್ಲ, ಸರಿನಾ? ಸ್ವಲ್ಪ ಎಲ್ಲ ಕುಕ್ ಆಗಿದೆಯಲ್ಲ ಆಲ್ರೆಡಿ ಪ್ರಯಾರ್, ಸುಮ್ಮನೆ ಒಂದಕ್ಕೊಂದು ಮಿಕ್ಸ್ ಮಾಡಿಕೊಂಡು ಈ ಥರ ಕ್ಲಬ್ ಮಾಡಿಕೊಂಡು ಎಲ್ಲ ಟುಗೆದರ್ ಟೇಸ್ಟ್ ಮಾಡಿ ನೋಡಿ. ಓಕೆ, ಹೇಗೆ ಇದೆ, ಸಾಲ್ಟ್ ಏನಾದರೂ ಬೇಕಾ ಅಂತ, ಸರಿನಾ? ನಮ್ಮ ಸಾಲ್ಟ್ ಕರೆಕ್ಟ್ ಇದೆ, ನೀವು ಚೆಕ್ ಮಾಡ್ಕೊಂಡು ಹಾಕಿ, ಸರಿನಾ? ಇವಾಗ ಇದನ್ನು ನಾವು ವಿಲ್ ಸ್ಟಾಪ್ ದಿಸ್. ಇದು ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡೋಣ. ಇವಾಗ ನಾವು ತಗೊಳ್ಳೋಣ ಇನ್ನೊಂದು ಪ್ಯಾನ್. ಲೆಟ್ us take one more pan and start the preparation for this prawns. Okay.
1, 2, 3. ಇದರಲ್ಲಿ ಆಯಿಲ್ ಹಾಕೊಳ್ಳೋಣ ನಾವು ಫ್ರೈ ಮಾಡೋಕ್ಕೆ ಪ್ರಾನ್ಸ್ನ. ವಾಟರ್ ಬಾಯ್ಲ್ ಆಗ್ತಾ ಇದೆ. ಇದರಲ್ಲಿ ನಾವು ನೂಡಲ್ಸ್ ಹಾಕ್ಬಿಡೋಣ, ಸರಿನಾ? ಲೆಟ್ ಅಸ್ ಪುಟ್ ದಿ ನೂಡಲ್ಸ್. ಚೆನ್ನಾಗಿ ನಿಮ್ಮ ನೂಡಲ್ಸ್ ಬಾಯ್ಲ್ ಆಗಲಿ, ಅಷ್ಟರೊಳಗಡೆ ನೀವು ನಿಮ್ಮ ಪ್ರಾನ್ಸ್ನ ಫ್ರೈ ಮಾಡ್ಕೊಳ್ಳಿ, ಸರಿನಾ? ಲೆಟ್ ಅಸ್ ಕೀಪ್ ಇಟ್ ರೆಡಿ ಒನ್ ಬೈ ಒನ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ರಿಯಲಿ ಇಟ್ ವಿಲ್ ಬಿ ರಿಯಲಿ ಟೇಸ್ಟಿ, ಡೆಲಿಷಿಯಸ್. ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಾನು ಮನೇಲಿ ಮಾಡಿದ್ರೆ. ನಮ್ಮ ಇನ್ಲಾಸ್ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಒಂದ್ಸತಿ ಟ್ರೈ ಮಾಡಿ. ನನ್ನ ತಮ್ಮಂಗೂ ತುಂಬ ಇಷ್ಟ ನನ್ನ ಕೈ ನೂಡಲ್ಸ್. Okay, let us start frying. Bismillah. ನೂಡಲ್ಸ್ ನಮ್ಮದು ಬಾಯ್ಲ್ ಆಗ್ತಾ ಇದೆ. ಆಗಲಿ, ಇದು ವೀಟ್ ನೂಡಲ್ಸ್ ಅಲ್ವಾ, ಇಟ್ ವಿಲ್ ಟೇಕ್ ಲಿಟಲ್ ಮೋರ್ ಟೈಮ್. ನಮ್ಮದು ಮೈದಾ ನೂಡಲ್ಸ್ಗಿಂತ ಈ ನೂಡಲ್ಸ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳೋಕ್ಕೆ ಬೇಕಾಗಿದೆ, ಆಯಿತಾ? ಬಟ್ ನೋಡಿ, ಸಿಕ್ಕಿ ಆಗಬಾರ್ದು, ಸರಿನಾ? ಸಾಲ್ಟ್ ಹಾಕ್ಬಿಡಿ ನೀವು ನೂಡಲ್ಸ್ ಒಳಗಡೆ. ಆ್ಯಡ್ ಸಾಲ್ಟ್. ಇದನ್ನು ನಾವು ಏನು ಮಾಡೋಣ, ಪ್ರಾನ್ಸನ್ನು ವೀಟ್ ನೂಡಲ್ಸು ಪರ್ಫೆಕ್ಟ್ ವೈಟ್ ಕಲರ್ ಬರಲ್ಲ, ಸರಿನಾ? ಯಾಕಂದರೆ ವೀಟಿಷ್ಟೇ ಇರುತ್ತೆ, ನೋ ಡೌಟ್. ನನ್ನ ಮಗನಿಗೆ ಈ ಥರ ತುಂಬ ಇಷ್ಟ ಫುಲ್ಲ.
ಎಲ್ಲ ಹೇಗೆ ಬರ್ತಾ ಇದೆ, ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತ. ಅಫ್ಕೋರ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಏನು ಹೇಳ್ತಾ ಇದ್ದೀನೋ ಎಲ್ಲ ನಾನು ತುಂಬ ಚೆನ್ನಾಗಿ ಮಾಡೋ ಐಟಮೇ ನಾನು ಕೊಡ್ತಾ ಇರೋದು. ನೀವು ನೋಡಿ ಟೇಸ್ಟ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಐ ಆಮ್ ವರ್ಕಿಂಗ್ ವೆರಿ ಹಾರ್ಡ್ ಫಾರ್ ದಿಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಟು ಮೈ ಚಾನಲ್. ಥ್ಯಾಂಕ್ ಯು. ಇನ್ನು ಒಂದು 3 to 4 ಮಿನಿಟ್ಸ್ ನೋಡೋಣ ಸರ್ ಇದಕ್ಕೆ. ನೂಡಲ್ಸ್ ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟಿದೆ ನೋಡಿ. ತುಂಬ ತಿನ್ನೋ ಅಷ್ಟು ಕನ್ಸಿಸ್ಟೆನ್ಸಿ ಬಾಯ್ಲ್ ಆಗಿಬಿಟ್ಟಿದೆ. ಇವಾಗ ನಾವು ಇದನ್ನು ಸ್ಟೇನ್ ಮಾಡಿಬಿಡೋಣ, ಸರಿನಾ? ನೀರೆಲ್ಲ ಸ್ಟೇನ್ ಆಗಿಬಿಡಲಿ. ನೀರಿದ್ರೆ ಎಲ್ಲ ಸ್ಟಿಕ್ಕಿ ಆಗಿಬಿಡುತ್ತೆ, ಸರಿನಾ? ಈ ನೀರೆಲ್ಲ ಚೆನ್ನಾಗಿ ಬಂದುಬಿಡಲಿ. ಸ್ಟೇನ್ ಮಾಡ್ಕೊಳ್ಳಿ. ಆ ನೂಡಲ್ಸ್ ಬೌಲಲ್ಲಿ ಇದನ್ನು ನಿಮ್ಮ ಕ್ಯಾಬೇಜ್ ಮತ್ತು ಸ್ಪ್ರಿಂಗ್ ಆನಿಯನ್ಸ್ನ ಸ್ವಲ್ಪ ಟಾಸ್ ಮಾಡ್ಕೊಳ್ಳಿ, ಸರಿನಾ? ಟಾಸ್ ಮಾಡಿಕೊಂಡು ಇವಾಗ ನೀವು ಆ ಪಾಯಿಂಟ್ ಬಂದಿದೆ. ಇವಾಗ ನೀವು ನೂಡಲ್ಸ್ ಆ್ಯಡ್ ಮಾಡಬೇಕು, ಸರಿನಾ? ಆ್ಯಡ್ ದಿ ನೂಡಲ್ಸ್. ಎಲ್ಲ ನೂಡಲ್ಸ್ ಆ್ಯಡ್ ಮಾಡಿದ ತಕ್ಷಣ ನಮ್ಮ ಪ್ರಾನ್ಸ್ ಮತ್ತು ವೆಜ್ಜಸ್ ಇದೆಯಲ್ಲ ಇದನ್ನು ನಾವು ಆ್ಯಡ್ ಮಾಡಿಬಿಡೋಣ, ಸರಿನಾ? ಲೆಟ್ ಅಸ್ ಪಿಕ್ ದೀಸ್ ಬೀನ್ಸ್ ಫಾರ್ ಅದು ಡೆಕೋರೇಷನ್ಗೆ, ಸರಿನಾ? ಪ್ಲೇಟಿಂಗೋಸ್ಕರ ಇದು ನಾವು ಇಟ್ಕೊಳ್ಳೋಣ. ಇವಾಗ ನೀವು ಇದೆಲ್ಲ ಆ್ಯಡ್ ಮಾಡಿಬಿಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಕೆಳಗಡೆನೂ ವೆಜ್ಜೀಸ್ ಇದೆ, ಮೇಲೂ ವೆಜ್ಜೀಸ್ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ತೋರಿಸ್ತೀನಿ. ನಮ್ಮ ನೂಡಲ್ಸ್ ಎಲ್ಲ ದಮ್ಗೆ ರೆಡಿ ಆಗಿದೆ. ಇವಾಗ ದಮ್ ಮಾಡಿಬಿಡೋಣ ಇದನ್ನು, ಸರಿನಾ? ಓಕೆ, ಲೆಟ್ ಇಸ್ ವೇಟ್. ದಮ್ ಆಗಲಿ, ಆಮೇಲೆ ನಾನು ಪ್ಲೇಟಿಂಗ್ ಮಾಡಿ ಸರ್ವ್ ಮಾಡ್ತೀನಿ, ಸರಿನಾ? ಲೆಟ್ಸ್ ವೇಟ್. Let me taste and tell you all how it is. ಇದು ನಮ್ಮ ಮಿಂಟ್ ಜ್ಯೂಸ್ ಜೊತೆ ನಾವು ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ. ಬಿಸ್ಮಿಲ್ಲಾ. It's just awesome. I don't have words to explain ಹೇಗಿದೆ ಅಂತ.
ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಟಫ್ ಕಾಣಿಸ್ಬೋದು, ಬಟ್ ಬಿಲೀವ್ ಮೀ ಇಟ್ಸ್ ವೆರಿ ಟೇಸ್ಟಿ. It's just very awesome. Please try it. It's very, very, very delicious. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಎಂಡ್ ಆಗಿದೆ. ಸಖತ್ತಾಗಿ ಬಂದಿದೆ. ಐ ಆಮ್ ವೆರಿ ಪ್ರೌಡ್ ದಟ್ ಐ ಹ್ಯಾವ್ ಥಾಟ್ ಯು ದಿಸ್ ಒನ್. ಮಾಡಿ ಸೇಮ್ ಮಾಡಿ, ಚೇಂಜಸ್ ಮಾಡಿದ್ರೆ ಗೊತ್ತಿಲ್ಲ ಟೇಸ್ಟ್ ಹೇಗೆ ಬರುತ್ತೆ, ಬಟ್ ಎಕ್ಸಾಕ್ಟಾಗಿ ಮಾಡಿದ್ರೆ ನೀವು ಟೇಸ್ಟ್ ಹೀಗೆ ಬರುತ್ತೆ. ಇಟ್ಸ್ ರಿಯಲಿ ರಿಯಲಿ ವೆರಿ ಗುಡ್. ಓಕೆ, ನಮ್ಮ ಬೆಂಗಳೂರು ನಮ್ಮ ಕನ್ನಡಿಗಾಸ್ ಬಾಯ್. ಅಲ್ಲಿವರೆಗೆ ನೆಕ್ಸ್ಟ್ ರೆಸಿಪಿ ಜೊತೆ ನಿಮಗೆಲ್ಲರಿಗೂ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.